ಏನೋ ಹೋಗ್ತಾ ಇದೆಯಾ, ಹೋಗು, ಹುಷಾರು, ಅದೇ ಆರಾಮಾಗಿರು. ಬಟ್ ಆದ್ರೂ ಖರ್ಚಿಗೆಲ್ಲ ಅವಾಗ ಏನಾರು ಬೇಕು ಅಂದ್ರೆ ನಾನು ಕೇಳ್ಬಿಟ್ಟು ಇಸ್ಕೊಂತ ಇದ್ದೆ. ಬಟ್ ಇನ್ನೇನ್ ಮಾಡ್ತಾರೆ, ಮಗ ಎಲ್ಲೋ ಕಣ್ ಮುಂದೆ ಊರಲ್ಲಿ ಓಡಾಡ್ಕೊಂಡಿರೋ ಬದಲು ಅಲ್ಲೆಲ್ಲೋ ಇದ್ದಾನೆ, ಏನೋ ಒಂದು ಮಾಡ್ತಾ ಇದ್ದಾನೆ ಅನ್ಕೊಂತಾರೆ ಅನ್ಬಿಟ್ಟು ನಾನು ಊರಿಗೆಲ್ಲ ಅಪರೂಪಕ್ಕೆ ತುಂಬಾ ರೇರ್ ಹೋಗ್ತಾ ಇದ್ದೆ ಸರ್. ಅವಾಗ ಅಂದ್ರೆ ಅವಾಗೆಲ್ಲ ಒಬ್ಬೊಬ್ರಿಗೂ ಇಲ್ದೇ ಇರೋ ಕಂಪ್ನಿ ಎಲ್ಲ ಸೃಷ್ಟಿಸ್ಬಿಟ್ಟಿದೀನಿ ನಾನು. ಅಂದ್ರೆ ಏನಾರು ಕೇಳಿದ್ರೆ ಮೈಂಡಿಗೆ ಏನ್ ಕಂಪ್ನಿ ಬರುತ್ತೆ ಅದ್ರ ಹೆಸರೇ ಹೇಳ್ಬಿಡೋದು. ಗೌರವ್ ಯಾವ ಕಂಪ್ನಿ ಇದೆಯಪ್ಪ ಅಂದ್ರೆ ಗ್ಲೋಬಲ್ ಟೆಕ್ ಸೊಲ್ಯೂಷನ್ ಅಂತ ಸರ್, ಇದು IT ಕಂಪ್ನಿ ಹಂಗೆ ಹಿಂಗೆ ಅನ್ಬಿಡೋದು. ಏನ್ ಕಂಪ್ನಿ, ಏನ್ ಬೇಸಿಡ್ ಕಂಪ್ನಿ ಅಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಮೆಕ್ಯಾನಿಕಲ್ದು. ಈ ನೀವು JCB ಇದೆಲ್ಲ ಬರುತ್ತಲ್ಲ, ಅದರಲ್ಲಿ ಮೇನ್ ಇದನ್ನೆಲ್ಲ ಸ್ಪ್ರಿಂಗ್ಸು ಅವೆಲ್ಲ ನಾವೇ ತಯಾರಿಸೋದು, ಹಂಗೆ ಹಿಂಗೆ ಅಂತ. ಅಂದ್ರೆ ಏನೋ ಒಂದು ಬೈಕ್ ಬರೋದು ಹೇಳ್ತಾ ಇದ್ದೀವಿ. ಒಬ್ರು ಕೇಳಿದ್ರೆ ಇನ್ನೊಬ್ರು ಕೇಳಿದ್ರೆ ಬೇರೆ ಇನ್ನೊಂದು ಹೇಳ್ಬಿಡೋದು. ಇನ್ಫೋಸಿಸ್ ಅಲ್ಲಿ ಅಂಡರ್ ಅಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ, ಅದ್ರ ಅಂಡರ್ ಅಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಆನ್ ಸ್ಪಾಟ್ ಏನೋ ಒಂದು ಹೇಳ್ಬಿಡೋದು. ಬಟ್ ಏನೋ ಬರ್ತಿತ್ತು ತಲೆಗೆ, ಏನೋ ಒಂದು ಬರ್ತಾ ಇತ್ತು ಸರ್. ಅಂದ್ರೆ ಇನ್ನೇನು ಹೇಳಲೇಬೇಕಲ್ಲ ಸರ್. ಬಟ್ ಅವ್ರಿಗೆ ಡೌಟ್ ಇಲ್ಲ, ಅವ್ರಿಗೆ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ರು. ಪಾಪ, ಯಾಕೆಂದ್ರೆ ಎಲ್ಲ ಕೇಳ್ತಾ ಇದ್ದವ್ರು ಏನಂದ್ರೆ ಏನ್ ಮಾಡ್ತಾ ಇದೀಯಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೇಳೋರು. ಅವ್ರಿಗೂ ಗೊತ್ತಿಲ್ಲ ಈಗ ಗ್ಲೋಬಲ್ ಟೆಕ್ ಸೊಲ್ಯೂಷನ್ ಅಂದ್ರೆ ಇರ್ಬೋದೇನೋ ಅಂತಾನೆ ಅನ್ಕೊಂತಾರೆ. ಸೊ ಅವಾಗ್ಲೇ ಕಲಾವಿದ ನಾವು ಇನ್ನೇನ್ ಮಾಡೋದಲ್ಲ, ಹೆಂಗೋ ತೇಲ್ಸ್ಬೇಕಲ್ಲ ಸರ್. ಅವಾಗ ಆತರ ಕೇಳೋರು. ಬಟ್ ಇವಾಗ ನೆಕ್ಸ್ಟ್ ಸಿನಿಮಾ ಯಾವ್ದು ಅಂತ ಕೇಳ್ತಾರೆ, ಅದಕ್ಕೋಸ್ಕರ ನಾವು ಊರಿಗೆ ಪದೇ ಪದೇ ಹೋಗ್ತಾ ಇರ್ತೀವಿ.